90.4 ಮೆಗಾ ಹರ್ಟ್ಸ್ ಕಂಪನಾಂಕಗಳಲ್ಲಿ ಕೆಎಲ್ಇ ಧ್ವನಿ ಸಮಾಜದ ಸಮೃದ್ಧಿಗಾಗಿ. ಆತ್ಮೀಯ ಕೆಎಲ್ಇ ಧ್ವನಿಯ ಶ್ರೋತೃಗಳಿಗೆಲ್ಲ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕೇಳುಗರೆ, ಅಕ್ಷಯ ತೃತೀಯದ ಈ ಶುಭ ದಿನದಂದು ಬಂಗಾರವನ್ನು ಖರೀದಿ ಮಾಡುವ ಸಂಭ್ರಮದಲ್ಲಿರುವ ತಮಗೆಲ್ಲ ನಮ್ಮ ಕೆಎಲ್ಇ ಧ್ವನಿ ನಿಮ್ಮ ಬದುಕನ್ನು ಬಂಗಾರವಾಗಿಸಿಕೊಳ್ಳುವಂತಹ ವಿನೂತನ ಕಾರ್ಯಕ್ರಮವನ್ನು ಇಂದಿನಿಂದ ಪ್ರಸಾರ ಮಾಡುತ್ತಿದೆ. ಅದುವೇ ಬದುಕು ಬಂಗಾರ ಕಾರ್ಯಕ್ರಮ. ಇಲ್ಲಿ ಬಂಗಾರವೆಂದರೆ ಮೈ ಮೇಲೆ ಧರಿಸುವಂತಹ ಬಂಗಾರವಲ್ಲ, ಶಿಕ್ಷಣವೇ ಬಾಳಿನ ಬಂಗಾರ, ಮಾತೇ ಬಂಗಾರ. ಕೇಳುಗರೆ, ನಮ್ಮ ಮಾತು ಬೇರೆಯವರಿಗೆ ಹಿತವನ್ನುಂಟು ಮಾಡುವಂತಿರಬೇಕು, ಸಂತೋಷವನ್ನು ಕೊಡುವಂತಿರಬೇಕು. ಹಾಗಾಗಿನೇ ಮಹಾನವಮಿಯಲ್ಲಿ ಬನ್ನಿಯನ್ನು ಕೊಟ್ಟು ಬಂಗಾರವಾಗಿರೋಣ ಅನ್ನೋ ಮಾತು ರೂಢಿಯಲ್ಲಿದೆ. ಶಿಕ್ಷಣವೆಂದರೆ ಮನಸ್ಸು, ಬುದ್ಧಿ ಮತ್ತು ದೇಹಗಳಿಗೆ ದೊರೆಯುವ ಸಂಸ್ಕಾರವಾಗಿದೆ, ಜ್ಞಾನವಾಗಿದೆ. ಆ ಜ್ಞಾನವನ್ನು ಪಡೆಯಬೇಕು ಅಂದರೆ ಮೊದಲು ನಾವು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಬೇಕು. ಶಾಂತಿ, ಸಹನೆ, ಸಮಾಧಾನ ಇಲ್ಲದ ಮನುಷ್ಯ ಏನನ್ನೂ ಸಾಧಿಸಲಾರ. ಹಾಗಾಗಿ ಮೊದಲು ಅವುಗಳನ್ನೆಲ್ಲ ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು. ಕೇವಲ ಬುದ್ಧಿವಂತಿಕೆ, ಪಾಂಡಿತ್ಯ, ಶ್ರೀಮಂತಿಕೆ ಇದ್ದರೆ ಸಾಲದು. ಒಳ್ಳೆಯ ಗುಣ, ಸಾತ್ವಿಕ ಮನೋಭಾವ, ನಡತೆಗಳು ಇರುವುದು ಬಹಳ ಮುಖ್ಯ. ಉಚ್ಚಾರ ಶಕ್ತಿ, ವಿಚಾರ ಶುದ್ಧಿ, ಆಚಾರ ಶುದ್ಧಿ ಇವು ಮೂರು ಮನುಷ್ಯನ ಮನುಷ್ಯತ್ವವನ್ನು ಮೇಲೆತ್ತಿ ಬೆಳೆಸುವಂತಹ ಗುಣಗಳು. ತನ್ನನ್ನು ತಾನು ದುರ್ಬಲ, ನೀಚ, ಪಾಪಿ ಎಂದು ಯೋಚಿಸುವುದು ಮಹಾಪಾಪ. ನಮ್ಮಲ್ಲಿ ದುರ್ಗುಣಗಳಿವೆ ಎಂದ ಮೇಲೆ ಅವುಗಳನ್ನು ಉತ್ತಮಗೊಳಿಸಿಕೊಳ್ಳಲು ಪ್ರಯತ್ನಿಸಬೇಕು. ಒಳ್ಳೆಯ ಗುಣಗಳಿದ್ದರೆ ಎಲ್ಲ ಕಡೆಗೂ ಗೌರವ ಸಿಗುತ್ತದೆ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ. ಹಾಗಾಗಿ ಬಲ್ಲವರಿಂದ ಅಂದರೆ ಜ್ಞಾನಿಗಳು, ಪಂಡಿತರು, ಮಹಾತ್ಮರು, ಹಿರಿಯರು ಹಾಗೂ ಅನುಭವಿಗಳಿಂದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬೇಕು. ಒಂದು ದೇಶದ ನಿಜವಾದ ಚಿನ್ನ ಅಥವಾ ಸಂಪತ್ತೆಂದರೆ ಬೇರೆಯವರ ವಿಚಾರಗಳಿಗೆ, ಬೇರೆ ಧರ್ಮಗಳಿಗೆ ಗೌರವ ಕೊಡುವುದು. ಜೀವನ ಸುಂದರವೂ ಯಶಸ್ವಿಯೂ ಆಗಬೇಕಾದರೆ ಪ್ರೇಮ, ಜ್ಞಾನ ಮತ್ತು ಬಲ ಇವು ಮೂರು ಗುಣಗಳ ಅವಶ್ಯಕತೆ ಇದೆ. ಕೇಳುಗರೆ, ಹಾಗಾಗಿ ನಮ್ಮ ಬದುಕು ಬಂಗಾರ ಕಾರ್ಯಕ್ರಮ ನಿಮ್ಮ ಬಾಳನ್ನು ಬಂಗಾರವಾಗಿಸಲು, ಹುಬ್ಬಳ್ಳಿ ನಗರವನ್ನು ಸುಂದರ ಹೂಬಳ್ಳಿಯನ್ನಾಗಿಸಲು ಮುತ್ತಿನ ಮಣಿಗಳನ್ನು ಪೋಣಿಸಲಿದೆ. ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಪ್ರಜ್ಞಾವಂತರು, ಧಾರ್ಮಿಕ ಚಿಂತಕರು, ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದವರು ಮಾತನಾಡಲಿದ್ದಾರೆ ಹಾಗೂ ನಿಮ್ಮೊಡನೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಆತ್ಮೀಯರೇ, ಇವರ ಅನುಭವಗಳನ್ನು, ಹಿತನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕನ್ನು ಬಂಗಾರವಾಗಿಸಿಕೊಳ್ಳಬೇಕೆಂಬುದೇ ನಮ್ಮ ಕೆಎಲ್ಇ ಧ್ವನಿಯ ಶುಭ ಹಾರೈಕೆ. ಆತ್ಮೀಯ ಕೇಳುಗರೆ, ನಮ್ಮ ಈ ಬದುಕು ಬಂಗಾರ ಕಾರ್ಯಕ್ರಮ ವಾರಕ್ಕೆ 3 ದಿನ ಅಂದರೆ ರವಿವಾರ, ಬುಧವಾರ ಹಾಗೂ ಶುಕ್ರವಾರದಂದು ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವುದು. ಕೇಳುಗರೆ, ಇಂದು ಬಸವ ಜಯಂತಿ. 12ನೇ ಶತಮಾನ ಕನ್ನಡ ನಾಡಿನಲ್ಲಿ ಬಹುಮುಖ ಕ್ರಾಂತಿಯನ್ನು ಉಂಟು ಮಾಡಿದ ಕಾಲ. ಈ ಕ್ರಾಂತಿಯ ಮುಂಚೂಣಿಯಲ್ಲಿದ್ದವರೇ ಶ್ರೀ ಜಗಜ್ಯೋತಿ ಬಸವೇಶ್ವರರು. ಬಸವೇಶ್ವರರು ಭಕ್ತಿಯ ಬೆಳಕು, ಭಕ್ತಿಯ ಭಂಡಾರಿ. ವೀರಶೈವ ಧರ್ಮವನ್ನು ಉಜ್ವಲಗೊಳಿಸಿ, ಸಮಾಜವನ್ನು ಸಂಸ್ಕರಿಸಿ, ಧರ್ಮ ಸುಧಾರಣೆ, ಮತಸ್ಥಾಪನೆ ಮಾಡಿ ಕನ್ನಡ ಕುಲವನ್ನು ಕಟ್ಟಿದ ಮಹಾನುಭಾವ. ಬಸವಣ್ಣನವರು 1134ರಲ್ಲಿ ಆನಂದನಾಮ ಸಂವತ್ಸರ ವೈಶಾಖ ಶುದ್ಧ ತೃತೀಯದಂದು ರೋಹಿಣಿ ನಕ್ಷತ್ರದಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಶ್ರೀ ಮಾದರಸ ಮತ್ತು ಮಾದಲಾಂಬಿಕೆಯರ ಮಗನಾಗಿ ಜನಿಸಿದರು. ಬಸವಣ್ಣ ಚಿಕ್ಕಂದಿನಿಂದಲೂ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಗಳ ವಿರೋಧಿಯಾಗಿದ್ದರು. ಅಕ್ಕ ನಾಗಮ್ಮ ಮತ್ತು ಭಾವ ಶಿವಸ್ವಾಮಿಯ ಜೊತೆಯಲ್ಲಿ ಬಾಲ್ಯವನ್ನ ಕಳೆದರು. ಅವರ 8ನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಬಸವಣ್ಣನವರಿಗೆ ಜನಿವಾರ ಹಾಕಲು ಬಂದಾಗ ಬಸವಣ್ಣನವರು ತನಗಿಂತ ಹಿರಿಯಳಾದ ಅಕ್ಕ ನಾಗಮ್ಮನಿಗೆ ಕೊಡಲು ಕೇಳುತ್ತಾನೆ. ಆಗ ಇದು ಪುರುಷರಿಗೆ ಮಾತ್ರ ಕೊಡುವಂಥದ್ದು, ಆದ್ದರಿಂದ ಅಕ್ಕನಿಗೆ ಕೊಡಲು ಬರುವುದಿಲ್ಲ ಅಂತ ನುಡಿದಾಗ ಬಸವಣ್ಣ ಪುರುಷ ಮಹಿಳೆಯ ಅಸಮಾನತೆಯನ್ನ ವಿರೋಧಿಸಿ ಮನೆಯಿಂದ ನಿರ್ಗಮಿಸಿ ಕೂಡಲ ಸಂಗಮಕ್ಕೆ ಹೊರಡುತ್ತಾರೆ. ಬಸವೇಶ್ವರರು 12 ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಅಧ್ಯಯನ ಮಾಡಿದರು. ಅವರ ದೃಷ್ಟಿಯಲ್ಲಿ ದೇವನು ಒಬ್ಬ ಮತ್ತು ಅವನು ನಮ್ಮಲ್ಲಿಯೇ ಇದ್ದಾನೆ ಹೊರತು ಗುಡಿ ಗುಂಡಾರಗಳಲ್ಲಿ ಅಲ್ಲ. ಕೆಲಸ ಮಾಡಿ ಜೀವನ ನಡೆಸಬೇಕು, ಆಲಸಿ ಜೀವನ ಬೇಡ. ಸುಳ್ಳು ಹೇಳುವುದು, ವಂಚಿಸುವುದು, ಕೊಲೆ ಸುಲಿಗೆ ಮಾಡುವುದು, ಪ್ರಾಣಿ ಬಲಿ ನೀಡುವುದು, ಪರಧನ ಹರಣ,
ಪರಸ್ತ್ರೀ ವ್ಯಾಮೋಹ ಹೊಂದುವುದು ಘೋರ ಅಪರಾಧ. ಕೆಲಸದಲ್ಲಿ ಮೇಲು ಕೀಳು ಎಂಬುದಿಲ್ಲ. ಪುರುಷನಂತೆ ಮಹಿಳೆಗೂ ವಿದ್ಯಾಭ್ಯಾಸದ ಮತ್ತು ತನ್ನ ಜೀವನವನ್ನು ರೂಪಿಸಿಕೊಳ್ಳುವ ಹಕ್ಕಿದೆ. ಹೀಗೆ ಸಮಾನತೆ, ಕಾಯಕ, ದಾಸೋಹ ತತ್ವಗಳನ್ನು ಸ್ವೀಕರಿಸುವ ಮತ್ತು ಆಚರಿಸುವ ಯಾರು ಬೇಕಾದರೂ ಶಿವಶರಣರಾಗಬಹುದು ಎಂದು ಬಸವಣ್ಣನವರು ಸಾರಿದರು. ಪೊಳ್ಳು ದೇವರುಗಳನ್ನು ಸ್ತುತಿಸುತ್ತಿದ್ದ ಮತ್ತು ಪುರೋಹಿತಶಾಹಿಯಿಂದ ನಿರಂತರವಾಗಿ ವಂಚನೆಗೊಳಗಾಗುತ್ತಿದ್ದ ಜನತೆಗೆ ಬಸವಣ್ಣನವರು ಹೊಸ ಜೀವನ ನೀಡಿದರು. ಜಾತಿ, ಮತ, ಲಿಂಗಗಳ ಭೇದವನ್ನು ತಿರಸ್ಕರಿಸಿದ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಗೆ ಕಾರಣರಾದರು. ಬಸವಣ್ಣನವರನ್ನ ಜಗಜ್ಯೋತಿ ಬಸವೇಶ್ವರ, ಕ್ರಾಂತಿಯೋಗಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಮಹಾಮಾನವತಾವಾದಿ ಎಂದೂ ಕರೆಯಲಾಗುತ್ತದೆ. ಮಾನವೀಯತೆ, ಕಾಯಕನಿಷ್ಠೆ ಧರ್ಮದ ಬುನಾದಿಯಾಗಬೇಕು ಎಂದು ಬಲವಾಗಿ ನಂಬಿದ್ದ ಬಸವಣ್ಣ ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸ, ದೈವೇ ಧರ್ಮದ ಮೂಲವಯ್ಯ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂದು ಸಾರುವ ಮೂಲಕ ತಮ್ಮ ಮಾನವತಾವಾದಕ್ಕೆ ಸಾಹಿತ್ಯದ ಸ್ಪರ್ಶ ನೀಡಿದರು. ಬಸವಣ್ಣನವರು ವಚನಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಇದುವರೆಗೆ ಸುಮಾರು 1500 ವಚನಗಳನ್ನು ಸಂಗ್ರಹಿಸಿಡಲಾಗಿದೆ. ಬಸವಣ್ಣನವರ ಪ್ರೇರಣೆಯಿಂದ ಹರಿಜನ ಮತ್ತು ಬ್ರಾಹ್ಮಣ ಕುಟುಂಬಗಳ ನಡುವೆ ನಡೆದ ಅನುಲೋಮ ವಿವಾಹ ಕಲ್ಯಾಣದ ಕ್ರಾಂತಿಗೆ ಮುನ್ನುಡಿಯಾಯಿತು. ಇವರು ಷಟ್ಸ್ಥಲ ವಚನ, ಕಾಲಜ್ಞಾನ ವಚನ, ಮಂತ್ರಗೋಪ್ಯ, ಶಿಖಾರತ್ನ ವಚನ ಎಂಬ ಗ್ರಂಥಗಳನ್ನು ಬರೆದಿದ್ದಾರೆ. ಇವರನ್ನು ಕುರಿತಂತೆ ಕನ್ನಡ, ತೆಲುಗು, ಸಂಸ್ಕೃತ, ತಮಿಳು, ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿ ಪುರಾಣಗಳು ರಚನೆಯಾಗಿವೆ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಎಂದು ಸಮಾಜದ ಎಲ್ಲ ವರ್ಗದ ಜನರನ್ನ ಒಂದುಗೂಡಿಸಿದ ಬಸವಣ್ಣ ಜಾತೀಯತೆಯ ವಿರುದ್ಧ ಸಮರ ಸಾರಿದರು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ಬಸವಣ್ಣ ಪುರೋಹಿತಶಾಹಿ ವ್ಯವಸ್ಥೆ ಮತ್ತು ಧರ್ಮದ ಹೆಸರಿನಲ್ಲಿ ಜನಸಾಮಾನ್ಯರ ಶೋಷಣೆಯನ್ನ ಖಂಡಿಸಿದ್ದಾರೆ. ಆತ್ಮೀಯ ಕೇಳುಗರೆ, ಬದುಕು ಬಂಗಾರ ಕಾರ್ಯಕ್ರಮಕ್ಕೂ ಮೊದಲು ಬಸವಣ್ಣನವರ ಈ ವಚನವನ್ನ ಕೇಳಿ. ನಾನೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೇ ಕಂಬ
ದೇಹವೇ ದೇಗುಲ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಶಿರವೇ ಹೊನ್ನ ಕಳಶವಯ್ಯ ಶಿರವೇ ಹೊನ್ನ ಕಳಶವಯ್ಯ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಕೂಡಲ ಸಂಗಮ ದೇವ ಕೆಳಯ್ಯ ಕೂಡಲ ಸಂಗಮ ದೇವ ಕೆಳಯ್ಯ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ನಾನೇನ ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು. ಆತ್ಮೀಯ ಕೇಳುಗರೆ, ಬದುಕು ಬಂಗಾರ ಕಾರ್ಯಕ್ರಮದ ಮೊದಲ ಸಂಚಿಕೆಯಲ್ಲಿ ಹುಬ್ಬಳ್ಳಿಯ 3000 ಮಠದ ಜಗದ್ಗುರುಗಳಾದ ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಯವರು ಬಸವ ಜಯಂತಿಯ ಪ್ರಸ್ತುತತೆ ಹಾಗೂ ಅಗತ್ಯತೆಯ ಕುರಿತು ಈಗ ಮಾತನಾಡಲಿದ್ದಾರೆ. ಅಪಾರ ಸಾಮಾಜಿಕ ಕಳಕಳಿಯನ್ನ ಹೊಂದಿರುವ 3000 ಮಠದ ಜಗದ್ಗುರು ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಯವರು ಅನೇಕ ಸಾಮಾಜಿಕ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ ಕೇಳುಗರೆ, ಇಂದಿನ ಬದುಕು ಬಂಗಾರ ಕಾರ್ಯಕ್ರಮವನ್ನ ಜಗದ್ಗುರು ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಯವರ ಈ ಹಿತನುಡಿಯೊಂದಿಗೆ ಪ್ರಾರಂಭಿಸೋಣ. ಕೇಳಿ ಧ್ವನಿಯ ಕೇಳುಗರಿಗೆ ಮತ್ತು ಹುಬ್ಬಳ್ಳಿಯ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು. ಈ ಸಂದರ್ಭದಲ್ಲಿ ಬಸವ ಜಯಂತಿಯ ಪ್ರಸ್ತುತತೆ ಏನು ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು. ಆ ಕಾರಣದಿಂದ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಅದರ ಅಗತ್ಯತೆ, ಪ್ರಸ್ತುತತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಾವು ತುಂಬ ಖುಷಿ ಪಡ್ತಾ ಇದ್ದೇವೆ ಮತ್ತು ಇಷ್ಟಪಡ್ತೇವೆ. 12ನೇ ಶತಮಾನವೆಂದೊಡನೆ ಬಸವಣ್ಣನವರ ನೆನಪಾಗುತ್ತದೆ. ಆ ಶತಮಾನ ಜಾಗತಿಕ ಇತಿಹಾಸದಲ್ಲಿ ಸ್ಥಾನ ಪಡೆದದ್ದೇ ಬಸವಣ್ಣನವರಿಂದಾಗಿ. ಬಿಜ್ಜಳನ ಅರಸೊತ್ತಿಗೆ ಇಂದಿಗೂ ನೆನಪಿರುವುದು ಬಸವಣ್ಣನವರಿಂದಲೇ. ಕಲ್ಯಾಣ ಬಸವ ಕಲ್ಯಾಣವಾಗಿದ್ದು ಬಸವಣ್ಣನವರಿಂದ. ಬಾಗೇವಾಡಿ ಬಸವನ ಬಾಗೇವಾಡಿಯಾದದ್ದು ಬಸವಣ್ಣನವರಿಂದ. ಹತ್ತಿರ ಸಹಸ್ರ ವರ್ಷಗಳಾದರೂ ಜನಮನದ ಅಂಗಳದಲ್ಲಿ ಹಚ್ಚ ಹಸರಾಗಿರುವ ಬಸವಣ್ಣ ಹೇಳಿದ್ದಾದರೂ ಏನು? ನೆಲೆ ನಿಂತಿದ್ದಾದರೂ ಯಾವ ಸ್ತರದಲ್ಲಿ? ಬದುಕಿನ ಆಯಾಮಗಳಾದರೂ ಯಾವುವು? ಅಂದಿನಿಂದ ಇಂದಿನವರೆಗೂ ಆ ಪ್ರಸ್ತುತತೆ ಸಾರ್ವಕಾಲಿಕ ಮೌಲಿಕತೆಯನ್ನು ಉಳಿಸಿಕೊಂಡಿದೆ. ಹಾಗಾದರೆ ಆ ಮೌಲ್ಯಗಳು ಯಾವುವು? ಆಸ್ತಿಕರಿಗೂ ನಾಸ್ತಿಕರಿಗೂ ಬಸವಣ್ಣನವರ ವಿಚಾರಗಳು ಆಪ್ಯಾಯಮಾನವಾಗಿವೆ. ಬನ್ನಿ ಆ ವಿಚಾರಗಳನ್ನು ಕುರಿತು ಸ್ವಲ್ಪ ಚಿಂತನೆ ಮಾಡೋಣ. ದೇವಲೋಕ ಭೂಲೋಕದ ಬಗ್ಗೆ ಬಸವಣ್ಣನವರ
ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ದೇವಲೋಕಗಳ ಕಲ್ಪನೆ ಅದ್ಭುತ. ಒಂದೊಂದು ದೇವರ ಲೋಕವೂ ಬೇರೆ ಬೇರೆ. ಅವೆಲ್ಲ ಕಾಣದ ಲೋಕಗಳು. ರುದ್ರಲೋಕ, ಬ್ರಹ್ಮಲೋಕ, ವಿಷ್ಣುಲೋಕ, ಇನ್ನೂ ಅನೇಕ ದೇವತೆಗಳು, ಅನೇಕ ಲೋಕಗಳು. ನಮ್ಮ ಈ ಲೋಕ ಮುಗಿದ ಮೇಲೆ ಆ ಲೋಕಗಳಿಗೆ ಪ್ರಯಾಣ ಬೆಳೆಸುತ್ತೇವೆ. ನಾವು ಇಲ್ಲಿ ಮಾಡಿದ ಕರ್ಮಾನುಸಾರವಾಗಿ. ಪುಣ್ಯಕರ್ಮದಿಂದ ದೇವಲೋಕಗಳು, ಪಾಪಕರ್ಮದಿಂದ ಯಮಲೋಕಾದಿಗಳು. ಹೀಗೆ ನಮ್ಮ ಪುರಾಣಗಳ ಮೇಲಿನ ನಂಬಿಕೆಯ ವಿಷಯವಾಗಿ ದೇವಲೋಕಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ದೇವಲೋಕಗಳ ವಾಸ್ತವಿಕತೆ ತರ್ಕಕ್ಕೆ ನಿಲ್ಲುವುದೂ ಇಲ್ಲ. ಬಸವಣ್ಣನವರ ದೃಷ್ಟಿಯಲ್ಲಿ ಸತ್ಯ ಮಾತನಾಡುವುದೇ ದೇವಲೋಕ. ನಮ್ಮ ಮರ್ತ್ಯವನ್ನು ದೇವಲೋಕವನ್ನಾಗಿ ಮಾಡುವುದೇ ಸತ್ಯ. ಮಾತನಾಡುವುದು ಒಳ್ಳೆಯ ನಡೆಯೇ ಸ್ವರ್ಗ, ದುಷ್ಟ ನಡೆಯೇ ನರಕ. ಸ್ವರ್ಗ ನರಕಗಳ ಅಣ್ಣನವರ ಕಲ್ಪನೆ ಅತ್ಯಂತ ವಾಸ್ತವಿಕವಾದದ್ದು. ಇಂದಿನ ವಿಜ್ಞಾನ ಯುಗಕ್ಕೆ ಎಷ್ಟೊಂದು ಸಮಂಜಸ ಉತ್ತರ ಇದಾಗಿರುತ್ತದೆ ಅಲ್ಲವೇ? ಜಾತಿ ವ್ಯವಸ್ಥೆ ದೇವರ ವ್ಯವಸ್ಥೆಯಲ್ಲ, ಇದು ಮನುಷ್ಯ ವ್ಯವಸ್ಥೆ. ಬಸವಣ್ಣನವರಿಗಿಂತಲೂ ಮೊದಲು ಈ ವ್ಯವಸ್ಥೆ ಇತ್ತು. ಬಸವಣ್ಣನವರ ಕಾಲದಲ್ಲೂ ಇತ್ತು. ಬಸವಣ್ಣನವರ ನಂತರ 800 ವರ್ಷಗಳ ನಂತರವೂ ಈ ಜಾತಿ ವ್ಯವಸ್ಥೆ ಇದೆ. ಹೆಣ್ಣು ಗಂಡುಗಳ ದೇಹ ರಚನೆ ಎಲ್ಲ ಜಾತಿಗಳಲ್ಲೂ ಒಂದೇ ಆಗಿದೆ. ಹೀಗಿದ್ದರೂ ಮೇಲು ಕೀಳೆಂಬ ಜಾತಿ ವ್ಯವಸ್ಥೆ ಬಂದಿದ್ದು ಅತ್ಯಂತ ಅಮಾನವೀಯ ಮತ್ತು ಅತ್ಯಾಶ್ಚರ್ಯ. ಇನ್ನೂ ಈ ವ್ಯವಸ್ಥೆಗೆ ಅಂತ್ಯ ಬರುವ ಲಕ್ಷಣಗಳೂ ಕಾಣುತ್ತಿಲ್ಲ. ಇಷ್ಟೇ ಅಲ್ಲ, ಮುಂದೊಂದು ದಿನ ಮೇಲು ಕೀಳುಗಳ ಸಂಘರ್ಷ ರಕ್ತಕ್ರಾಂತಿಯಲ್ಲಿ ಪರ್ಯವಸಾನವೂ ಆಗಬಹುದು. ಆಗ ಮನುಕುಲದ ಮನುಷ್ಯತ್ವದ ಸ್ಥಾನ ಏನು ಎಂಬ ಭಯಾನಕತೆ ನಮ್ಮೆದುರು ನಿಲ್ಲುತ್ತದೆ. ಪ್ರತಿ ಜಾತಿ ಇದ್ದಲ್ಲಿ ಮನುಷ್ಯತ್ವ ಮತ್ತು ಸಮಾನತೆಗೆ ಅವಕಾಶವಿಲ್ಲ. ಸ್ವಾಭಿಮಾನ ಕ್ರಾಂತಿಯ ರೂಪದಲ್ಲಿ ಉಗ್ರ ರೂಪ ತಾಳುತ್ತದೆ. ಮನುಕುಲದ ಮಾರಣ ಹೋಮಕ್ಕೆ ಭವಿಷ್ಯದ ಇತಿಹಾಸ ಮತ್ತೊಮ್ಮೆ ಸಾಕ್ಷಿಯಾಗುತ್ತದೆ. ಇದರ ಘೋರತೆಯನ್ನು ಅರಿತ ಮಾನವ ದಾರ್ಶನಿಕ ಬಸವಣ್ಣ. ಅಂತೆಯೇ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮಾನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡುದರ್ಶನ ಮುಕ್ತಿಗೆ, ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮನರಿದವಂಗೆ. ಶಿವಾಲಯ ಹೊಲಗೇರಿಗೆ ಒಂದೇ ನೆಲ, ಶೌಚ ಮತ್ತು ಆಚಮಾನಕ್ಕೆ ಒಂದೇ ಜಲ, ಕುಲ ಒಂದೇ ಕುಲ, ಅದು ಮನುಕುಲ ಎಂದು ಬಸವಣ್ಣ ಮಾನವೀಯತೆಯ ತಳಹದಿಯ ಮೇಲೆ ಕುಲವನ್ನು ಖಂಡಿಸುತ್ತಾರೆ. ವೈಚಾರಿಕ ಅರಿವಿನಿಂದ ಕುಲವನ್ನು ಇರಿಯುತ್ತಾರೆ. ಅಂತೆಯೇ ಬಸವಣ್ಣ ಬಹುದೊಡ್ಡ ಮಾನವತಾವಾದಿಯಾಗುತ್ತಾರೆ. ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿ ಕೊಡುವುದು ಮೂಢನಂಬಿಕೆ. ದೇವರ ಹೆಸರಿನಲ್ಲಿ ಹಿಂಸೆ ಮಾಡುವುದು ಮನಸ್ಸಿನ ಕ್ರೂರತನದ ಅಭಿವ್ಯಕ್ತಿ. ದೇವರ ಹೆಸರಿನಲ್ಲಿ ಮಾಂಸ ತಿನ್ನುವುದು ನಾಲಿಗೆಯ ಕೀಳು ಅಭಿರುಚಿ. ದೇವರ ಹೆಸರಿನಲ್ಲಿ ರಕ್ತದ ಕಾಲುವೆ ಹರಿಸುವುದು ನಿರ್ದಯದ ಪರಾಕಾಷ್ಠೆ. ಹೆಣ್ಣು ದೈವದ ಹೆಸರಿನಲ್ಲಿ, ಗಂಡು ದೈವದ ಹೆಸರಿನಲ್ಲಿ ಕೋಳಿಯನ್ನು ತೂರುವುದು, ಕುರಿ ಕೋಣಗಳ ಚೆಂಡಾಡುವುದು ತಳಪಾಯವಿಲ್ಲದ ವಿಕೃತ ವಿಚಾರವಷ್ಟೇ. ಯಾವುದೇ ದೇವರು ಹೇಳಲಿಲ್ಲ, ಕೇಳಲಿಲ್ಲ, ಬೇಕೆಂದು ಹಠ ಮಾಡಲಿಲ್ಲ. ಆದರೂ ಪ್ರಾಣಿಗಳ ಈ ಮಾರಣ ಹೋಮ ನಿಲ್ಲಲಿಲ್ಲ, ಇಂದಿಗೂ ನಿಂತಿಲ್ಲ. ಇದು ಇಂದು ನಿನ್ನೆಯದೂ ಅಲ್ಲ. ಇದಕ್ಕೆ ಶತಶತಮಾನಗಳ ಇತಿಹಾಸ ಬೇರೆ. ಅಂದು ಅಣ್ಣವನವರ ಕಾಲದಲ್ಲಂತೂ ಇನ್ನೂ ಹೆಚ್ಚು ಎನ್ನುವಷ್ಟರ ಮಟ್ಟಿಗೆ ಅತಿಯಾಗಿತ್ತು. ಅಂತೆಯೇ ಇದನ್ನು ಖಂಡಿಸುತ್ತಾರೆ, ವಿರೋಧಿಸುತ್ತಾರೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಕೊಂದಹರೆಂಬುದನ್ನರಿಯದೆ ಬೆಂದ ಒಡಲ ಹೊರೆಯ ಹೋಯಿತ್ತು. ಕೊಂದಹರುಳಿದರೆ ಕೂಡಲ ಸಂಗಮದೇವ ಎಂದು ಕೇಳುತ್ತಾರೆ. ಪ್ರತಿಯೊಂದು ಮೂಢನಂಬಿಕೆಯ ಆಚರಣೆಯನ್ನು ವೈಚಾರಿಕ ನೆಲೆಯಲ್ಲಿ ಪ್ರಶ್ನಿಸುವ ಅಣ್ಣ ಜಗತ್ತಿನ ಮೊಟ್ಟ ಮೊದಲ ವೈಚಾರಿಕ ದಾರ್ಶನಿಕರು. ಹಾಗೂ ಮೂಕ ಪಶುಗಳ ಪರವಾದ ಆರ್ತಧ್ವನಿ ಬಸವಣ್ಣನವರು. ರಕ್ತ ಮಾಂಸ ಪಿಪಾಸುಗಳಿಗೆ ನಿಜ ಧರ್ಮದ ಶ್ರೇಷ್ಠ ಬೋಧಕರು ಬಸವಣ್ಣನವರು. ಅಂತೆಯೇ ಬಸವಣ್ಣನವರು 3 ಕಾಲಘಟ್ಟಗಳಲ್ಲಿ ಪ್ರಸ್ತುತರಾಗುತ್ತಾರೆ. ಎಲ್ಲರಿಗಿಂತಲೂ ಹೆಚ್ಚು ಆದರ್ಶರಾಗಿ ನಿಲ್ಲುತ್ತಾರೆ. ಕಾಯಕ, ಲಿಂಗಾರ್ಚನೆ, ದಾಸೋಹ, ಶಿವಾನುಭವ ಇವು ಬದುಕನ್ನು ಉದಾತ್ತೀಕರಿಸುವ ಕ್ರಿಯಾತತ್ವಗಳೆಂದು ಬಸವಣ್ಣನವರು ಹೇಳಿದ್ದಾರೆ. ಕಾಯಕವಿಲ್ಲದೆ ಜೀವಿಸುವ ಹಕ್ಕು ಯಾರಿಗೂ ಇಲ್ಲ. ಇದು ಅಣ್ಣನವರ ಶ್ರೇಷ್ಠ ತತ್ವ. ದುಡಿಯುವ ಕೈಗಳು ಹೆಚ್ಚು ಪವಿತ್ರವೆಂದು ಜಗತ್ತಿಗೇ ಸಾರಿ ಸಾರಿ ಹೇಳಿದ್ದು
ಬಸವಣ್ಣ. ಕೃಷಿ ಮಾಡುವ ಕೈ ಶ್ರೇಷ್ಠ, ಕುಳಗಳನ್ನು ಮಾಡುವ ಕಮ್ಮಾರನ ಕೈ ಉತ್ತಮ, ಗಡಿಗೆ ಕುಡಿಕೆಗಳನ್ನು ಮಾಡುವ ಕುಂಬಾರನ ಕೈ ಉತ್ತಮೋತ್ತಮ, ಬಟ್ಟೆಗಳನ್ನು ಮಾಡುವ ನೇಕಾರನ ಕೈ ಸರ್ವೋತ್ತಮ. ಹೀಗೆ ಯಾವುದೇ ದುಡಿಮೆ ಇರಲಿ ಅದನ್ನು ಮಾಡುವ ಕೈಗಳು ಪರಮ ಪವಿತ್ರ. ಆ ಕೈಗಳು ಇಲ್ಲದಿದ್ದರೆ ನಮ್ಮ ಬದುಕೇ ಅತಂತ್ರ. ಆದ್ದರಿಂದ ಕಾಯಕ ಮಾಡುವವನೇ ಗೌರವಕ್ಕೆ ಯೋಗ್ಯನು, ಕಾಯಕ ಮಾಡುವವನೇ ನಿಜವಾದ ಸ್ವಾಭಿಮಾನಿ, ಕಾಯಕ ಮಾಡುವವನೇ ವಂದನೀಯನು. ಕಾಯಕ ಸಮಾನತೆಯ ಮೆಟ್ಟಿಲು, ಕಾಯಕ ಸರ್ವೋತ್ಕೃಷ್ಟ ಸಿದ್ಧಾಂತ. ಇದನ್ನು ಹೇಳಿದ ಅಣ್ಣ ನಮ್ಮ ಅಚ್ಚುಮೆಚ್ಚು. ಕಾಯಕದ ಉದಾತ್ತೀಕರಣವೇ ದಾಸೋಹ. ದುಡಿಮೆಯಿಂದ ಬಂದ ಫಲವನ್ನು ದುಡಿದ ಹಕ್ಕಿನಿಂದ ನೀನೊಬ್ಬನೇ ತಿನ್ನಬಾರದು, ಸಂಗ್ರಹಿಸಬಾರದು. ಅಶಕ್ತರಿಗೆ ಸಮಾಜದ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಬೇಕು. ಕೂಡಿಟ್ಟು ಸ್ವಾರ್ಥಿಯಾಗುವುದನ್ನು ತಿರಸ್ಕರಿಸಬೇಕು. ಇಂತಹ ಪವಿತ್ರ ಕಾಯಕ ಮಾಡಿದ ಅಂದಿನ ಯಾವ ಶರಣರಿಗೂ ಬಸವಣ್ಣನವರನ್ನೊಳಗೊಂಡು ಯಾರಿಗೂ ಒಂದು ಇಂಚು ಸ್ವಂತದ್ದೆಂಬ ಜಮೀನಿಲ್ಲ, ಜಾಗವಿಲ್ಲ ಮತ್ತು ಮನೆಯಿಲ್ಲವೆಂಬುದನ್ನು ನಾವು ಗಮನಿಸಬೇಕು. ಇಂದಿನ ಕಮ್ಯುನಿಸ್ಟರಿಗಿಂತಲೂ ನಮ್ಮ ಬಸವಣ್ಣ ಸಾವಿರ ಪಟ್ಟು ಶ್ರೇಷ್ಠರೆಂದು ಹೆಮ್ಮೆಯಿಂದ ಹೇಳಬಹುದಲ್ಲವೇ? ಆತ್ಮತತ್ವದ ವಿಕಾಸವೇ ಲಿಂಗಾರ್ಚನೆ. ನೆಮ್ಮದಿ, ಶಾಂತಿ ಮತ್ತು ಸಮಾಧಾನಗಳು ಪ್ರತಿಯೊಬ್ಬನೂ ಬಯಸುವ ಆಂತರಿಕ ಮೌಲ್ಯಗಳು. ಲಿಂಗತತ್ವದ ಮೂಲಕ ಸಮಾನತೆ ಸಾಧಿಸುವುದೂ ಕೂಡ ಬಸವಣ್ಣನವರ ಆಶಯವಾಗಿತ್ತು. ಆಂತರಿಕ ಮೌಲ್ಯ ಮತ್ತು ಬಹಿರಂಗದ ಮೌಲ್ಯಗಳ ಅಧಿಷ್ಠಾನಕ್ಕಾಗಿ ಬಸವಣ್ಣನವರು ಇಷ್ಟಲಿಂಗ ತತ್ವಕ್ಕೆ ದೊಡ್ಡ ಪ್ರಮಾಣದಲ್ಲಿ ಒತ್ತು ಕೊಟ್ಟಿದ್ದಾರೆ. ಜಾಗೃತ ಮನಸ್ಸಿನ ವಿಶೇಷ ಅವಸ್ಥೆಯನ್ನು ಲಿಂಗಾರ್ಚನೆಯಿಂದ ಪಡೆದುಕೊಳ್ಳಬಹುದೆಂದು ಅಣ್ಣನವರ ಅಭಿಮತವಾಗಿದೆ. ಮಾನಸಿಕ ಸದೃಢತೆಯನ್ನು ತಂದುಕೊಡುವುದೂ ಕೂಡ ಲಿಂಗಾರ್ಚನೆಯ ಮತ್ತೊಂದು ಮಹತ್ವವಾಗಿದೆ. ಕಾಯಕ, ಲಿಂಗಾರ್ಚನೆ ಮತ್ತು ದಾಸೋಹದಿಂದ ಲಭ್ಯವಾದ ವಿಶೇಷ ಸಂಸ್ಕಾರ ಮತ್ತು ಜ್ಞಾನವೇ ಅನುಭವ. ಅನುಭಾವಿಯಾದವನು ಸಮಾಜಕ್ಕೆ ಕೆನೆಮೊಸರಿದ್ದಂತೆ ಸಿಹಿಯಾಗಿಯೂ ಸತ್ವಯುತನಾಗಿಯೂ ಇರುತ್ತಾನೆ. ಜೀವನ ಮೌಲ್ಯಗಳ ಆಗರವೇ ಅವನಾಗಿರುತ್ತಾನೆ. ಸಾಮಾಜಿಕ ದಿಗ್ದರ್ಶಕನಾಗಿರುತ್ತಾನೆ. ಸದೃಢ ಸಮಾಜದ ಒಟ್ಟು ಶಕ್ತಿಯೇ ಸುಸಂಸ್ಕೃತ ವ್ಯಕ್ತಿ, ಅವನೇ ಅನುಭಾವಿ. ಇದು ಬಸವಣ್ಣನವರು ಕಟ್ಟಬಯಸಿದ ಸುಸಂಸ್ಕೃತ ವ್ಯಕ್ತಿತ್ವ, ಕಲ್ಯಾಣದ ಸಮಾಜ, ಸಮಾಜದ ಕಲ್ಯಾಣ. ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ಬದುಕು ಬಂಗಾರ ಕಾರ್ಯಕ್ರಮದ ಮೊದಲ ಸಂಚಿಕೆಯಲ್ಲಿ ಬಸವ ಜಯಂತಿಯ ಅಂಗವಾಗಿ ಹುಬ್ಬಳ್ಳಿಯ 3000 ಮಠದ ಜಗದ್ಗುರು ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಯವರಿಂದ ಬಸವ ಜಯಂತಿಯ ಪ್ರಸ್ತುತತೆ ಹಾಗೂ ಅಗತ್ಯತೆಯ ಕುರಿತು ಉಪನ್ಯಾಸ ಕೇಳಿದಿರಿ. ಆತ್ಮೀಯ ಶ್ರೋತೃಗಳೇ, 3000 ಮಠದ ಜಗದ್ಗುರು ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಯವರಿಗೆ ನಮ್ಮ ಕೆಎಲ್ಇ ಧ್ವನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕೇಳುಗರೆ, ನಮ್ಮ ಮುಂದಿನ ಬದುಕು ಬಂಗಾರ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಅವರ ಅನುಭವಗಳನ್ನು ಕೇಳಿ ನಮ್ಮ ಬದುಕನ್ನು ಬಂಗಾರವಾಗಿಸಿಕೊಳ್ಳೋಣ ಅಂತ ಕೇಳಿಕೊಳ್ಳುತ್ತಾ ಇಂದಿನ ಬದುಕು ಬಂಗಾರ ಕಾರ್ಯಕ್ರಮವನ್ನು ಬಸವಣ್ಣನವರ ಈ ವಚನದೊಂದಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ನೀವು ಕೇಳ್ತಾ ಇದ್ದೀರಿ BVB 90.4 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೆಎಲ್ಇ ಧ್ವನಿ, ಸಮಾಜದ ಸಮೃದ್ಧಿಗಾಗಿ. ನಿಮ್ಮ